ಪೀಠಿಕೆ ಮಧ್ಯದೊಳಗೆ ಇಳಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಮೋಕ್ಷ ಅಧಿಕಾರದ ಪ್ರಥಮ ಮಂಗಲ ಕಲಶಿದೆ. ದ್ವಿಧಾಕೃತ್ಯ ಪ್ರಜ್ಞಾನ ಕ್ರಕಚರಗಣಾತ್ಪಂದ ಪುರುಷವು ನಯನ್ಮೋಕ್ಷಂ ಸಾಕ್ಷಾತ್ ಪರಪುರುಷಮುಪಲಂ ಪರಿಗಣಿಯತಂ ಇದಾನೀಮುನ್ಮಜ್ಜತ್ ಸ ಚ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಎಂದರೆ ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ ಅದರಿಂದ ಸಂಯುಕ್ತವಿದೆ. ದ್ರವ್ಯದ ಸ್ವಭಾವ ರೂಪದಿಂದ ಯಾವಾಗಲೂ ಪರಿಣಮಿಸ್ತಾ ಇರ್ತಿದೆ ಏನ ಅತೀಂದ್ರಿಯ ಸುಖ. ಒಂದೇ ಇಂದ್ರಿಯ ಇರಲಿ, 5 ಇಂದ್ರಿಯ ಇರಲಿ, ಅಥವಾ 5 ಇಂದ್ರಿಯ ಜೊತೆಗೆ ಅನಂತ ಕಾಲದೊಳಗೆ ಅಲಭ್ಯವಿರುವಂಥ ಸಂಗೀತನದ ಜೊತೆಗಿರಲಿ, ಆ ದ್ರವ್ಯದ ಸ್ವಭಾವ ರೂಪದ ಪರಿಣಮನೇನಿದೆ ಅಲ್ಲ, ಅಲ್ಲಿ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಅಲ್ಲಿ ಇದೇನರಿ ದ್ರವ್ಯದ ಪರಿಣಮನದೊಳಗ. ಶುದ್ಧ ಜ್ಞಾನ ಅದರಿಂದ ಯುಕ್ತಿ ಇದೆ. ಅವು ಎರಡರಿಂದ ವಂಚಿತ ಇದೆ ಹೊರಗೆ ಬರುವಂಥ ಜ್ಞಾನ. ಅರೆ ದ್ರವ್ಯದ ಸ್ವಭಾವ ರೂಪದ ಪರಿಣಮನವೇ ಅತೀಂದ್ರಿಯ ಸುಖ ಇದೆ. ಆ ಸುಖದಿಂದ ಕೂಡಿದ್ದೇ ಶುದ್ಧ ಜ್ಞಾನ ಇದೆ. ಹಾಗಾದರೆ ಈ ಜೀವ ನಿರಂತರೇನ ಸುಖದ ಸಲುವಾಗಿ ಪರಸನ್ಮುಖ ದೃಷ್ಟಿಯನ್ನು ಇಟ್ಕೊಂಡಿದ್ದಾನೋ ಅದರಲ್ಲಿ ದ್ರವ್ಯ ಸ್ವಭಾವದ ಪರಿಣಮನದಿಂದ ವಿಮುಖತೆ ಇದೆ. ಇಷ್ಟೇ ರೀ. ಇಷ್ಟೇ ಇದ್ದದ್ದ ಮಹಾ ಕಷ್ಟಪ್ರದ ಇದೆ. ಮಹಾ ಕಷ್ಟಪ್ರದ. ಲೋಕದೊಳಗಂತಾರಲ್ಲ, ಅಣಿ ತಪ್ಪಿದ್ರೆ ಬರಾಣಿ ತಪ್ಪಿದೆ ಅಂಥೇಳಿ, ಹಾಗಿದೆ ಇಲ್ಲಿ ತಪ್ಪಾಗೋದು ಇಷ್ಟೇ. ಏನು? ದ್ರವ್ಯದ ಸ್ವಭಾವ ರೂಪದ ಪರಿಣಮನ ಇದೆ, ಅದು ವಿಭಾವ ರೂಪ ಆಗೇ ಇಲ್ಲ. ಆಗಿದ್ರೆ ಅದನ್ನು ಮತ್ತೆ ಸ್ವಭಾವ ರೂಪ ಹೇಗೆ ಮಾಡೋದು ಯೋಚನೆ ಮಾಡೋದು. ದ್ರವ್ಯದ ಪರಿಣಮನ ಸ್ವಭಾವ ರೂಪದಿಂದ ಆಗತಾನೇ ಇದೆ. ಮನೆಯೊಳಗೆ ಸಾಕಷ್ಟು ನಿಧಿ ಇದೆ. ಆ ನಿಧಿಯ ಮಾಲೀಕ ರೂಪದಿಂದ ತಂದೆ ವರ್ತಿಸ್ತಾ ಇದ್ದಾನೆ. ಪುತ್ರ ವ್ಯಸನಾದಿಗಳ ಜೊತೆಗೆ ಏಕತ್ವ ಮಾಡ್ತಾ ಮಾಡ್ತಾ ಅಂಥ ಕುಮಿತ್ರರ ಜೊತೆಗೆ ವರ್ತಿಸ್ತಾ ಇದ್ದಾನೆ. ಇದಕ್ಕೆ ಆ ತಂದೆದಾಗಲಿ ಅಥವಾ ಆ ಆಸ್ತಿದ್ದಾಗಲಿ ಯಾವುದಾದರೂ ಅದರೊಳಗೆ
ಬದಲಾವಣೆ ಆಗೋ ಸಾಧ್ಯತೆ ಅಂದರೆ ಪುತ್ರ ಹೊರಗಡೆ ವ್ಯಸನಾದಿಗಳ ಅಧೀನಾಗಿ ಹೋಗಿದ್ದಾನೆ. ಕುಮಿತ್ರರ ಸಂಗತಿನೇ ಅವನಿಗೆ ಹಿತ ಅನ್ನಿಸ್ತಾ ಇದೆ. ಅದರಿಂದ ತಂದೆಯ ಆ ಆಸ್ತಿಯ ಮಾಲೀಕ ರೂಪದ ಪರಿಣಾಮದೊಳಗೆ ಏನಾದರೂ ಬದಲಾವಣೆ ಆಗ್ತಿದೆ ಅಂದರೆ ಅಜ್ಞಾನದಿಂದ ಅವನಿಗೆ ಅನ್ನಿಸ್ತಿದೆ, ನನ್ನ ಮಗ ಹೀಗಾದಲ್ಲ, ನನ್ನ ಮಗ ಒಳ್ಳೆಯ ಮಾರ್ಗಕ್ಕೆ ಬರಬೇಕು, ಈ ಆಸ್ತಿಯ ಮಾಲೀಕತ್ವ ವಹಿಸಿಕೊಳ್ಳಬೇಕು, ಈಗ ಅವನಿಗೆ ಅನ್ನಿಸ್ತಿದೆ. ಇಲ್ಲಿ ದ್ರವ್ಯಕ್ಕೆ ಏನು ಅನಿಸುತ್ತೆ? ಯಾಕೆ ಅಂತಂದ್ರೆ ದ್ರವ್ಯ ತನ್ನ ಸ್ವಭಾವದ ನಿಧಿಯನ್ನು ಯಾವ ಕಾರಣದಿಂದಲೂ ಬಿಟ್ಟುಕೊಡುವುದಿಲ್ಲ. ದ್ರವ್ಯದ ಪರಿಣಾಮದೊಳಗ ಯಾವುದ್ರದ್ದು ಪ್ರಭಾವ ಆಗುವುದನ್ನ ಇಲ್ಲ. ಯಾವುದ್ರದ್ದು ಅಂದ್ರೆ ಪರ್ಯಾಯ ಏನು ಅನುಭವ ಮಾಡ್ತಿದೆಯೋ, ಅದು ಯಾವುದರ ಆಶ್ರಯ ಮಾಡ್ತಿದೆಯೋ, ಯಾವ ರೂಪ ಆಗ್ತಿದೆಯೋ ಅದರ ಅನುಭವ ಮಾಡ್ತಿದೆ. ಅದು ಸ್ವತಂತ್ರ. ಎರಡು ವಿಭಾಗ ಇದ್ದಾವೆ ದ್ರವ್ಯದೊಳಗ. ಮೂರು ಕಾಲದಲ್ಲೂ ಎರಡು ಸ್ವಭಾವ ಕೂಡಿತ್ತು ಇದೆ, ಎರಡು ಸ್ವಭಾವದಿಂದ ಯುಕ್ತ ಇದೆ ದ್ರವ್ಯ. ಒಂದು ಸ್ವಭಾವದ ಮೇಲೆ ಇನ್ನೊಂದು ಸ್ವಭಾವದ ಅಧಿಕಾರ ನಡೆಯುವುದಿಲ್ಲ. ಒಂದು ಸ್ವಭಾವದ ಕಾರಣದಿಂದ ಇನ್ನೊಂದು ಸ್ವಭಾವದೊಳಗೆ ಯಾವ ಪ್ರಕಾರದ ಬದಲಾವಣೆ ಬರುವುದಿಲ್ಲ. ಇಲ್ಲಿ ಮಾತು ಹೀಗಿದೆ ರೀ, ಅನ್ಯ ದ್ರವ್ಯದ ಕಾರಣದಿಂದ ಯಾವುದೇ ಜೀವದ ಪರ್ಯಾಯದೊಳಗ ಶುಭಾಶುಭ ಭಾವರೂಪದ ಅಶುದ್ಧತೆ ಬರುವುದಿಲ್ಲಂದ ಮೇಲೆ ಏನು ಹೇಳ್ತು? ಅನ್ಯ ದ್ರವ್ಯದ ಕಾರಣದಿಂದ ಯಾವುದೇ ಜೀವದ್ರವ್ಯದ ಪರ್ಯಾಯದೊಳಗ ಶುಭಾಶುಭ ರೂಪದ ಅಶುದ್ಧತೆ ಬರುವುದಿಲ್ಲ ಅಂದ ಮೇಲೆ ಅಲ್ಲೇ ಉತ್ತರ ಇದೆ, ಯಾವುದೇ ದ್ರವ್ಯದ ಕಾರಣದಿಂದ ಶುದ್ಧತೆ ಕೂಡ ಬರುವುದಿಲ್ಲ. ಇದಷ್ಟ ಉತ್ತರ ಇಲ್ಲ, ಇನ್ನೂ ಒಂದು ಉತ್ತರ ಇದೆ. ಏನು? ದ್ರವ್ಯದ ನಿಜ ದ್ರವ್ಯದ ಕಾರಣದಿಂದ ಕೂಡ ಪರ್ಯಾಯದೊಳಗೆ ಶುದ್ಧತೆ ಬರುವುದಿಲ್ಲ. ಹಾಗೆ ದ್ರವ್ಯದ ಆಶ್ರಯ ಮಾಡುವುದರಿಂದನೇ ಬರ್ತಿದೆಯಲ್ಲ. ಹೌದು, ದ್ರವ್ಯದ ಆಶ್ರಯ ಪರ್ಯಾಯ ಮಾಡುವುದರಿಂದನೇ ಬರ್ತಿದೆ. ಆದರೆ ದ್ರವ್ಯದ ಆಶ್ರಯ ಪರ್ಯಾಯ ಮಾಡಿದ ನಂತರ ದ್ರವ್ಯ ಅದಕ್ಕೆ ಏನರ ಸಹಾಯ ಮಾಡ್ತಿದೆ? ಇದಿಲ್ಲ. ದ್ರವ್ಯದೊಳಗಿನ ನಿಧಿ ಅದರೊಳಗೆ ಬರ್ತಿದೆ, ಹೀಗಿಲ್ಲ. ಅದರ ದ್ರವ್ಯದೊಳಗಿನ ನಿಧಿಯ ಅನುಭವ ಅದಕ್ಕೆ ಬರ್ತಿದೆ. ಅನುಭವಕ್ಕೆ ಮಾತ್ರ ಅದು ಅಧಿಕಾರಿ ಇದೆ. ದ್ರವ್ಯದೊಳಗಿನ ನಿಧಿಯನ್ನು ಸ್ವಲ್ಪ ಕೂಡ ಅದು ಪ್ರಾಪ್ತ ಮಾಡಿಕೊಳ್ಳೋ ಸಾಧ್ಯ ಇಲ್ಲ. ಎಷ್ಟು ಸ್ವತಂತ್ರ ಇದೆ ವಸ್ತು ವ್ಯವಸ್ಥೆ. ಇದನ್ನು ತಿಳಿದುಕೊಳ್ಳುವುದೇ ಮನುಷ್ಯನ ಚಂಚಲತೆಗೆ ಒಂದು ಪ್ರಕಾರದ ಕಡಿವಾಣ ಇದೆ. ಇದನ್ನು ತಿಳಿದುಕೊಂಡು ವಿಶ್ವದ ವ್ಯಾಮೋಹವನ್ನು ಬಿಟ್ಟು ಕೊಡುವುದರಿಂದಲೇ ಮನಸ್ಸು ಸ್ವಸ್ಥ ಆಗ್ತಿದೆ. ಮನಸ್ಸಿಗೆ ಸ್ವಾಸ್ಥ್ಯ ಯಾಕಿಲ್ಲ? ಜಗತ್ತಿನ ವ್ಯಾಮೋಹ ಇದೆ ಅಂಥೇಳಿ ಮನಸ್ಸಿಗೆ ಚಿತ್ತಕ್ಕೆ ಸ್ವಾಸ್ಥ್ಯ ಇಲ್ರಿ ಅಂಥೇಳಿ ಆ ಚಿತ್ತ ಸ್ವದೊಳಗೆ ಯಾರ್ದ ಸ್ಥಿತ ಇದೆಯೋ ಅವರ ಚಿತ್ತವನ್ನು ಸ್ವದ ಕಡೆಗೆ ತರುವ ಸಲುವಾಗಿ ಆದರ್ಶ ಮಾಡ್ಕೋತಾರೆ ಅವರಿದ್ದರೆ. ಯಾರ ಚಿತ್ತ ಸ್ವದೊಳಗೆ ಸ್ಥಿತ ಇದೆಯಲ್ಲ ಅವರನ್ನು ಆದರ್ಶ ಮಾಡ್ಕೊಳ್ತಾರೆ. ಯಾರ? ತಮ್ಮ ಚಿತ್ತದ ವ್ಯಾಕುಲತೆಯನ್ನು ಕಳೆಯಲಿಕ್ಕೆ ಬಯಸುವಂಥವ್ರು. ಅದ್ಭುತ ಮಾತು. ಎಷ್ಟು ಸುಂದರ ಇದೆ ವಸ್ತು ವ್ಯವಸ್ಥೆ.
ವಸ್ತುವಿನಿಂದ ವಸ್ತು ಭಿನ್ನ ಇದ್ದು ಸ್ವತಂತ್ರ ಇದೆ, ಸುಂದರ ಇದೆ. ಇದು ನಮಗೆ ಮಾನ್ಯ ಇದೆ, ಆದರೆ ಈ ಮಾನ್ಯತೆಯಿಂದ ನಮ್ಮ ಕಾರ್ಯ ಆಗುತ್ತದೆ. ಆದರೆ ವಸ್ತುವಿನಲ್ಲಿ ಇರುವಂಥ ವಸ್ತುವಿನದೇ ಆದಂಥ ಯಾವ ಪರ್ಯಾಯ ಇದೆ, ವಸ್ತುವಿನ ಆಧಾರದಿಂದ ಅಥವಾ ವಸ್ತುವಿನ ವಿದ್ಯಮಾನತೆಯಿಂದ ಹೊರಡುವಂಥ ಯಾವ ಅವಸ್ಥಾ ಅಥವಾ ಪರ್ಯಾಯ ಇದೆಯಲ್ಲ, ಆ ಪರ್ಯಾಯದ ಪರಮ ಸ್ವತಂತ್ರತೆಯನ್ನು ತಿಳಿದುಕೊಳ್ಳುವುದರಿಂದ ಈ ಜೀವನಿಗೆ ವಿಶ್ವದ ಪದಾರ್ಥಗಳ ವ್ಯಾಮೋಹನ ಬಿಟ್ಟು ಹೋಗ್ತಿದೆ ಮತ್ತು ತನ್ನ ದುಃಖದ ಪರಿಹಾರದ ಸಲುವಾಗಿ ಅನ್ಯ ಪದಾರ್ಥಗಳ ಅವಲಂಬನೆ ಮಾಡುವಂಥ ದೈನ್ಯತೆಯೂ ಉಳಿಯುವುದಿಲ್ಲ. ಅದು ಬಸ್ ಸ್ವಭಾವದ ಸನ್ಮುಖ ಆಗ್ತಿದೆ. ಆ ಸ್ವಭಾವ, ಆ ದ್ರವ್ಯ ಸ್ವಭಾವದ ಸನ್ಮುಖ ಆಗ್ತಿದೆ ಅಥವಾ ದ್ರವ್ಯದ ಸನ್ಮುಖ ಆಗ್ತಿದೆ. ದ್ರವ್ಯದ ಸನ್ಮುಖ ಪರ್ಯಾಯ ಆಗ್ತಾ ಇದ್ದ ಹಾಗೆ ದ್ರವ್ಯದ ಯಾವ ಸ್ವಭಾವ ರೂಪದ ಪರಿಣಮನ ಇದೆಯಲ್ಲ, ಏನಿದೆ ಅದ ಅತೀಂದ್ರಿಯ ಸುಖ, ಅದರ ಲಕ್ಷಣ ಎಂಥದ್ದಿದೆ, ಅನಾಕುಲತೆ ಅದರ ಲಕ್ಷಣ. ಅಂಥ ಸುಖರೂಪದಿಂದ ಪರಿಣಮಿಸ್ತಾ ಇರುವಂಥ ದ್ರವ್ಯ ಸ್ವಭಾವವನ್ನು ಈ ಪರ್ಯಾಯ ತನ್ನ ಜ್ಞಾನದರ್ಶನ ಸಾಮರ್ಥ್ಯದಿಂದ ನೋಡ್ತಿದೆ, ತಿಳಿತಿದೆ ಅಲ್ಲ, ಆ ನೋಡುವ ತಿಳಿಯುವಂಥ ಕಾರ್ಯದೊಳಗ ಅದಕ್ಕೆ ಪರಮ ತೃಪ್ತಿ ಆಗ್ತಿದೆ, ಪರಮ ನಿರಾಕುಲತೆ. ಅದು ಅನಾಕುಲತ್ವ ಲಕ್ಷಣದ್ದೇ ಇದೆ, ಇದು ನಿರಾಕುಲ ಆಗ್ತಿದೆ. ಯಾವುದ ಅನಾಕುಲತ್ವ ಲಕ್ಷಣದ್ದಿದೆ? ದ್ರವ್ಯದ ಸ್ವಭಾವ ರೂಪ ಪರಿಣಮನೇನಿದೆ ಅಲ್ಲ, ದ್ರವ್ಯದ ಪರಿಣಮನ, ಅರೆ ದ್ರವ್ಯ ಸ್ವಭಾವದ ಪರಿಣಮನ ಅದು ಹೇಗಿದೆ? ಅನಾಕುಲತ್ವ ಲಕ್ಷಣ, ಅತೀಂದ್ರಿಯ ಸುಖ. ಈ ಪರ್ಯಾಯ ಸುಖದ ಸಲುವಾಗಿ ದೇಹದ ಕಡೆಗೆ, ಧನದ ಕಡೆಗೆ, ಪರಿವಾರದ ಕಡೆಗೆ, ಭಗವಂತನ ಕಡೆಗೆ, ಶಾಸ್ತ್ರದ ಕಡೆಗೆ ಧಾವಿಸ್ತಾ ಇತ್ತಲ್ಲ, ಆ ಧಾವಿಸುವಿಕೆಯೊಳಗ ಅದಕ್ಕೆ ಆಕುಲತೆ ಇತ್ತ. ಆ ಕಡೆ ಈ ಕಡೆ ನೋಡ್ತಾ ಇತ್ತಲ್ಲ, ಬಹಳ ಅದ್ಭುತ. ಏನು ದೃಷ್ಟಾಂತ ಕೊಡೋದ ಸರಿ ಅನಿಸೋದಿಲ್ಲ. ಬೇಡ, ಮಾತು ಹೀಗಿದೆ. ಈ ಪರ್ಯಾಯ ಚೈತನ್ಯ ಪರ್ಯಾಯ, ಜ್ಞಾನದರ್ಶನದಿಂದ ಕೂಡಿದ್ದಲ್ಲ. ಜ್ಞಾನದರ್ಶನ ರೂಪ, ಜ್ಞಾನ ದರ್ಶನವೇ ಅದರ ಸಾಮರ್ಥ್ಯ ಇದೆ, ಅದರ ಸರ್ವಸ್ವ ಇದೆ. ಅಂಥ ಜ್ಞಾನ ದರ್ಶನ ಒಮ್ಮೆ ದೇಹದೊಳಗೆ ಮೂರ್ಛಿತ ಆಗ್ತಿದೆ, ಒಮ್ಮೆ ಧನದೊಳಗಾಗ್ತಿದೆ, ಒಮ್ಮೆ ಪರಿವಾರದೊಳಗಾಗ್ತಿದೆ, ಒಮ್ಮೆ ದೇವದೊಳಗಾಗ್ತಿದೆ, ಶಾಸ್ತ್ರದೊಳಗಾಗ್ತಿದೆ. ಸಾಧನೆಯ ಬಾಹ್ಯಾಂಗ ಏನಿದೆ ಅದರಲ್ಲೇ ಆಗ್ತಿದೆ. ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಒಂದು, ಇನ್ನೊಂದು ಮತ್ತೊಂದು ಮಗದೊಂದರ ಆಶ್ರಯ ಮಾಡುವಂಥ, ಅದರ ಜೊತೆಗೆ ಏಕಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ, ಅವನಿಸ್ತಾ ಇರುವಂಥ ಜ್ಞಾನ ದರ್ಶನ ಏನಿದೆ ಸದಾ ಆಕುಲ ಇದೆ. ಆಕುಲ ವ್ಯಾಕುಲ, ಆಕುಲ ವ್ಯಾಕುಲ, ವ್ಯಗ್ರ ವ್ಯಗ್ರನಾಗದಿರು, ಕ್ಷುಬ್ಧನಾಗ. ಅದು ಹೇಳುವುದಿಲ್ಲರಿ ದ್ರವ್ಯ ಸ್ವಭಾವ ಇದಕ್ಕ ಪರ್ಯಾಯಕ್ಕ. ನೀವೊಂದಿಷ್ಟು ಶಾಂತ ಆಗು ಅಂಥೇಳಿ ಅದು ಹೇಳುವುದಿಲ್ಲ.
ನೀನಿನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡು ಅಂಥೇಳಿ ಹೇಳುವುದಿಲ್ಲ. ಇನ್ನೊಂದು ಇದರಲ್ಲಿ ಅರ್ಥ ಉಕ್ಕಿ ಬಂತು, ಪ್ರಕಟಾಯಿತು. ಏನು? ದ್ರವ್ಯ ಸ್ವಭಾವ ರೂಪದಿಂದ 3 ಕಾಲದಲ್ಲೂ ಪರಿಣಮನ ಮಾಡುತ್ತಿದೆ. ದ್ರವ್ಯ ಸ್ವಭಾವ ರೂಪದಿಂದ 3 ಕಾಲದಲ್ಲೂ ಪರಿಣಮನ ಮಾಡುತ್ತಿದೆ. ಪರ್ಯಾಯ ಸ್ವಭಾವ ರೂಪದಿಂದ ಪರಿಣಮನ ಮಾಡುವಂಥ ಯೋಗ್ಯತೆ ಅದಕ್ಕೆ ಸಮನಸ್ಕ ದಶೆಯೊಳಗೂ ಪ್ರಾಪ್ತ ಆಗ್ತಿದೆ. ಒಂದು ಆ ವೇಳೆದೊಳಗೂ ಕೂಡ ಪರ್ಯಾಯ ವಿಭಾವ ರೂಪದಿಂದ ಪರಿಣಮಿಸುವಲ್ಲಿ ಸ್ವತಂತ್ರ ಇದೆ. ವಿಭಾವ ರೂಪದಿಂದ ಪರಿಣಮಿಸುವಲ್ಲಿ ಅದು ಪರಮ ಸ್ವತಂತ್ರ ಇದ್ದ ಕಾರಣ ಅದರ ಸ್ವಭಾವ ರೂಪ ಪರಿಣಮಿಸೋದು ಕೂಡ ಸಾಧ್ಯ ಇದೆ. ವಿಭಾವ ರೂಪದ ಪರಿಣಮನದಲ್ಲಿ ಪರ್ಯಾಯಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಹೋದರ ಸ್ವಭಾವ ರೂಪದ ಪರಿಣಮನ ಅದು ಯಾವಾಗ ಹೇಗೆ ಮಾಡುವುದ್ರೆ ಪರ್ಯಾಯಕ್ಕ ವಿಭಾವ ರೂಪದ ಪರಿಣಮನದಲ್ಲಿ ಸ್ವಾತಂತ್ರ್ಯ ಇರುವ ಕಾರಣದಿಂದ ಅದಕ್ಕ ಸ್ವಭಾವ ರೂಪ ಪರಿಣಮನ ಮಾಡುವಂಥದ್ದು ಕೂಡ ಅದರಲ್ಲಿ ಯೋಗ್ಯತೆ ಇದೆ ಮತ್ತು ಅದು ಒಂದು ದಿವಸ ಪ್ರಕಟ ಆಗ್ತಿದೆ. ದ್ರವ್ಯಕ್ಕೆ ಅದರಲ್ಲಿ ಯಾವ ಪ್ರಕಾರದ ಲಾಭ ಹಾನಿ ಇಲ್ಲ. ದ್ರವ್ಯ ಅಂತೂ ಪರಿಣಮನ ಮಾಡ್ತಾ ಇದೆ. ಹೇಗೆ? ಸ್ವಭಾವ ರೂಪದಿಂದ. ಈಗ ಹೇಳ್ರಿ, ಇಷ್ಟೆಲ್ಲ ಹೇಳತ್ತಲ್ಲ, ಜೈನ ದರ್ಶನದೊಳಗೆ ಮಾತು ಹೀಗಿದೆ. ಮೊದಲು ಉತ್ತರ ಹೇಳೋದ, ಆಮೇಲೆ ಪ್ರಶ್ನೆ ಕೇಳೋದ. ಈಗ ಹೇಳ್ರಿ, ಪ್ರಶ್ನೆ ಕೇಳ್ತೇನೆ ನಾನು. ದ್ರವ್ಯದ ಸ್ವಭಾವ ರೂಪದ ಪರಿಣಾಮನ 3 ಕಾಲದಲ್ಲೂ ಇದೆ. ಅದು ಯಾವುದ? ಪರ್ಯಾಯದ ಸ್ವಭಾವ ರೂಪ ಪರಿಣಾಮನ ಅಥವಾ ವಿಭಾವ ರೂಪ ಪರಿಣಾಮನ, ಅದು ಯಾವುದ? ಬಸ್ ಒಂದು ಜ್ಞಾನದರ್ಶನದ ಆಧಾರದಿಂದ ಹೇಳ್ರಿ. ದ್ರವ್ಯದ ಸ್ವಭಾವ ರೂಪ ಪರಿಣಾಮನ ಬಸ್ 3 ಕಾಲದಲ್ಲೂ ಜ್ಞಾನದರ್ಶನ. ನಿಗೋಧದಲ್ಲಿ ವೇಳೆದೊಳಗನು ಜ್ಞಾನದರ್ಶನ, ಸಿದ್ಧಾಲಯದೊಳಗೆ ಹೋದ ನಂತರ ಕೂಡ ಜ್ಞಾನದರ್ಶನ. ಅದರೊಳಗೆ ಯಾವ ಹೆಚ್ಚು ಕಡಿಮೆ ಇಲ್ಲ. ಪರ್ಯಾಯದೊಳಗೆ ಯಾವ ವಿಭಾವ ರೂಪ ಪರಿಣಮನ ಮತ್ತು ಸ್ವಭಾವ ರೂಪ ಪರಿಣಮನ ಅದು ಹೇಳ್ತಾರೆ. ಅದು ಯಾವುದು? ಕುಮತಿ, ಕುಶ್ರುತ, ಕು ಅವಧಿ ಇದೇನಿದೆ? ಇದು ವಿಭಾವ ರೂಪ ಪರಿಣಾಮ. ಮತಿ, ಶ್ರುತ, ಅವಧಿ, ಮನಃಪರ್ಯಯ ಇದು ಕೂಡ ಒಂದು ಅಪೇಕ್ಷಾದಿಂದ ವಿಭಾವ ರೂಪ ಪರಿಣಾಮ. ವಿಭಾವ ರೂಪ ಯಾಕ ಬದಲಾಗ್ತಿದೆ? ಇಲ್ಲಿ ಹೇಳಿದ್ರಲ್ಲ ಪ್ರಭು, ಇಲ್ಲಿ ಹೇಳಿದ್ರಲ್ಲ, ಏನು ಹೇಳಿದ್ರು? ಎಂದೂ ಬದಲಾಗದೆ ಇರುವ ಏನ ದ್ರವ್ಯ ಸ್ವಭಾವ ಬದಲಾಗುವುದಿಲ್ಲ, ಇದಂತೂ ಆಯಿತು. ಆದರೆ ಪರ್ಯಾಯ ಒಂದು ಸಲ ಅದು ನಾನು ಅಂಥೇಳಿ ಅಂದಿತು ಅಂತಂದ್ರೆ, ಈಗ ಪರ್ಯಾಯನ ಅಂತ ಇದೆಯಲ್ಲ, ಏನ ಇದು ನಾನು ಅಂಥೇಳಿ, ಹೌದೇನೆ? ಇದು ನಾನು ಅಂಥೇಳಿ ಅದು ಅನಂತ ಕಾಲದಿಂದ ಅಂದ್ರೂ ಇದು ಅದರ್ಥ ಆಗಿಲ್ಲ. ಇನ್ನು ಅದನ್ನ ಯಾವುದನ್ನ? ದ್ರವ್ಯ ಸ್ವಭಾವವನ್ನ ಪರ್ಯಾಯ ನಾನು ಅಂಥೇಳಿ ಅಂದ ನಂತರ ಅದು ಅದರದಾಗ್ತಿದೆ ಅಂದರೆ ಆಗೋದನೇ ಇಲ್ಲ. ಆದ್ರೂ ಕೂಡ ಆ ದ್ರವ್ಯ ಸ್ವಭಾವದೊಳಗ ಯಾವ ಅನಾಕುಲ ಲಕ್ಷಣವುಳ್ಳ ಅತೀಂದ್ರಿಯ ಸುಖ ಇದೆಯೋ ಅದರದ ಅನುಭವ ಇಲ್ಲೇ ಇದ್ದುಕೊಂಡು ಅದಕ್ಕೆ ಆಗ್ತಿದೆ. ಯಾವುದಕ್ಕೆ? ಪರ್ಯಾಯಕ್ಕೆ. ಒಂದು ಸಲ ಪರ್ಯಾಯ ಆ ದ್ರವ್ಯ ಸ್ವಭಾವದ ಸನ್ಮುಖ ನೋಡಿತು ಅಂತಂದ್ರೆ ಒಂದು ಸಲ ಅದಕ್ಕೆ ಓಹೋ ನಾನು ಹೀಗಿದ್ದೇನೆ, ಈ ನಾನು ಅನ್ನೋದ ಅನುಭೂತಿ ಪೂರ್ವಕ ಶ್ರದ್ಧೆಯೊಳಗೆ ಪರಿವರ್ತನೆ ಆಗಿ ಹೋಯಿತು ಅಂತಂದ್ರೆ ಅದು ಬದಲಾಗುವುದಿಲ್ರಿ. ಯಾವುದ?
ಪರ್ಯಾಯದೊಳಗಿನ ಅನುಭೂತಿ. ಪರ್ಯಾಯದೊಳಗಿನ ಅನುಭೂತಿ ಬದಲಾಗುವುದಿಲ್ಲ. ದ್ರವ್ಯ ಸ್ವಭಾವ. ಈ ಪರ್ಯಾಯ ಸ್ವತಂತ್ರ ಇದೆ, ನಾನನ್ಲಿಕ್ಕೆ ಮತ್ತು ಅದರ ಅನುಭವ ಮಾಡಲಿಕ್ಕೆ. ಈ ದೇಹವನ್ನು ನಾನಂತ ಇದೆ, ಆ ಧನವನ್ನು ನಾನಂತ ಇದೆ, ಆ ಕೀರ್ತಿ ಯಶಸ್ಸನ್ನು ನಾನಂತ ಇದೆ. ಅದಾವುದು ಇವನದಲ್ಲ. ಕೀರ್ತಿ ಯಶಸ್ಸ ಇವೆಲ್ಲ ಇವನ ನಿಧಿಯಾದ ಯಾವುದೋ ಒಂದು ಕರ್ಮದ ಕಾರಣದಿಂದ ಆಗುವಂಥ ಭಾವ ವಿಶೇಷ ಏನಿದೆ ರೀ, ಕರ್ಮದ ನಿಮಿತ್ತದಿಂದ ಆಗುವಂಥವು. ಇವು ಇಂದಿನವರೆಗೆ ಅಲ್ಲ, ಇನ್ನು ಅನಂತ ಕಾಲದವರೆಗೆ ಪ್ರಾಪ್ತ ದೇಹದೊಳಗ, ಪ್ರಾಪ್ತ ಸಂಯೋಗದೊಳಗ ನಾನು 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 ಅಂಥೇಳಿ ಅನುಭವ ಮಾಡಲಿಕ್ಕೆ ಸ್ವತಂತ್ರದ. ಇನ್ನು ಈ ಪರ್ಯಾಯದೊಳಗೆ ಇಂಥ ಒಂದು ಶಕ್ತಿ ಸಮನಸ್ಕ ದಶೆಯೊಳಗೆ ಪ್ರಾಪ್ತ ಆದದ್ದು ಇದೆ. ಅವನಿಗೆ ಮತ್ತೊಂದರ ಕುರಿತಾಗಿ ನಾನೆನ್ನುವ ಪ್ರಸಂಗನ ಬರಬಾರ್ದು. ಈ ಪ್ರಕಾರ ದ್ರವ್ಯದ ಸನ್ಮುಖ ನೋಡುವಂಥದ್ದ ಸಾಮರ್ಥ್ಯ ಈ ಸಮನಸ್ಕ ದಶೆಯೊಳಗೆ ಇದೆ. ಒಂದು ಸಲ ಆ ಪರ್ಯಾಯ ಎಲ್ಲೆಲ್ಲೋ ನಾನು 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 ಅಂತ ಇತ್ತಲ್ಲ, ಆ ಪರ್ಯಾಯ ಒಂದು ವೇಳೆ ತನ್ನಲ್ಲೇ ತಾನು ನಿಂತುಕೊಂಡ ಇದು ನಾನು ಅಂಥೇಳಿ ಅಂದಿತು ಅಂತಂದ್ರೆ ಯಾವುದ? ತನ್ನ ಸ್ವಭಾವ, ದ್ರವ್ಯ ಸ್ವಭಾವ. ಈ ನಾನು ಇದು ನಾನು ಅನ್ನುವಂಥದ್ದ ಅನುಭೂತಿ ಪೂರ್ವಕ ಶ್ರದ್ಧೆಯೊಳಗೆ ಬಂದು ಬಿಟ್ಟಿತು ಅಂತಂದ್ರ ಆ ಪರ್ಯಾಯಕ್ಕ ಏನೇ ಆ ಪರ್ಯಾಯ ಯಾವುದೇ ಕಾರ್ಯದೊಳಗೆ ತೊಡಗಿದ ಹಾಗೆ ಕಂಡು ಬಂದ್ರೂ ಕೂಡ ಅದನ್ನು ನಾನು ಅನ್ನುವ ರೂಪದಿಂದ ಅದು ಪರಿಣಾಮನ ಮಾಡೋದನ್ನ ಇಲ್ಲ. ಯಾವುದನ್ನ? ಪ್ರತ್ಯಕ್ಷ ಇಂದ್ರಿಯ ಭೋಗ ಅಥವಾ ನಾರಕೀಕೃತ ಯಾವ ಪರಿಣಾಮನ ಇದೆಯಲ್ಲ, ನಾರಕಿಗಳಿಗೆ ಯೋಗ್ಯವಾದಂಥದ್ದು, ಅಲ್ಲಿ ಕೂಡ ಇದು ನಾನು ಅಂಥೇಳದ ಅನುಭವ ಮಾಡುವುದನ್ನೇ ಇಲ್ಲ. ಆ ಪರ್ಯಾಯ ಒಂದು ಸಲ ದ್ರವ್ಯ ಸ್ವಭಾವದ ಸನ್ಮುಖ, ಒಂದು ಸಲ ನಿಜ ಸ್ವಭಾವದ ಸನ್ಮುಖ. ಈಗಿಲ್ಲಿ ಭೇದ ಬಿಟ್ಟು ಹೋಗ್ತಿದ್ದೀರಿ. ಯಾವುದರ ಭೇದ? ದ್ರವ್ಯ ಮತ್ತು ಪರ್ಯಾಯ. ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ ದ್ರವ್ಯ ಮತ್ತು ಪರ್ಯಾಯದ ಭೇದ? ಎಲ್ಲಿಯವರೆಗೆ ಎರಡು ರೂಪ ಇದಾವೆಯೋ ಅಲ್ಲಿಯವರೆಗೆ. ಎಲ್ಲಿಯವರೆಗೆ ಅವು ಎರಡು ರೂಪ ಇದಾವೆಯೋ ಅದೊಂದು ಥರ ಇರೋದ, ಇದೊಂದು ಥರ ಮಾಡೋದ, ಇದೆಯೋ ಅಲ್ಲಿಯವರೆಗೆ ಎರಡು ಅದಾವ್ರಿ. ಅದರ ಕಡೆಗೆ ನೋಡಿ, ಅದರ ಹಾಗೇನೆ ಇದು ಸ್ಥಿರ ಆಯಿತು, ಅದರ ಸನ್ಮುಖ ಆಗಿ ಇದು ಅದರ ಹಾಗೇನ ಅನುಭವ, ಅದೇ ಅನುಭವ ಅರ್ಥಾತ್ ಪರಿಣಾಮನ ಇದರದ್ದು ಶುರುವಾಯಿತು. ಅದರದ್ದು ಪರಿಣಾಮನಿದೆ, ಇದರದ್ದು ಅನುಭವ ಇದೆ. ಅಲ್ಲಿ ಅನುಭವ ಇಲ್ಲ, ಅಲ್ಲಿ ಪರಿಣಾಮನೇ ಇದೆ. ಇಲ್ಲಿ ಅನುಭವ ಇದೆ. ಇದ ಪರ್ಯಾಯಕ್ಕ ನೈಸರ್ಗಿಕ ಇರುವಂಥದ್ದು ಒಂದು ಅಧಿಕಾರ. ದ್ರವ್ಯದ ನೈಸರ್ಗಿಕ ಅಧಿಕಾರ ಏನ? ಸ್ವಭಾವವನ್ನು ಎಂದೂ ಬಿಟ್ಟುಕೊಡುವುದಿಲ್ಲ. ಅದರ ಸ್ವಭಾವ ಏನ? ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ರೂಪದಿಂದ ಪರಿಣಾಮನ ಮಾಡೋದು. ಮತ್ತು ಆ ಸುಖ ಏನಿದೆ ಅದು ಶುದ್ಧ ಜ್ಞಾನದಿಂದ ಕೂಡಿದ್ದೇ ಇದೆ. ಹಾಗೆ ದ್ರವ್ಯದ ಪರಿಣಾಮನದ ಅಧಿಕಾರ ಅದಕ್ಕೆ ಇದೆ. ದ್ರವ್ಯಕ್ಕೆ, ಪರ್ಯಾಯಕ್ಕ ಅದರದ ಅನುಭವನದ ಅಧಿಕಾರ ಇದೆ. ಜಡದೊಳಗೂ ಕೂಡ ನಾನು ಅಂಥೇಳಿ ಅನುಭವ ಇದೆ, ಇಲ್ಲೇ ಇದ್ದುಕೊಂಡು ಮಾಡ್ತಿದ್ದೇನೆ. ದೇಹದ ಕ್ಷೇತ್ರ ಬೇರೆ, ದೇಹದ ಜಾತಿ ಬೇರೆ, ದೇಹದ ಸ್ವಭಾವ ಬೇರೆ, ಚೈತನ್ಯದ ಕ್ಷೇತ್ರ ಬೇರೆ, ಚೈತನ್ಯದ ಸ್ವಭಾವ ಬೇರೆ, ಚೈತನ್ಯದ ಜಾತಿ ಬೇರೆ. ಹಾಗಾದ್ರೆ ಆ ಚೈತನ್ಯ ತನ್ನ ಸ್ವಭಾವವನ್ನು ಬಿಟ್ಟು ಕೊಡದ್ದನ ದೇಹವನ್ನು ನಾನು ಅಂತಿದೀವ ಅಥವಾ ಇಲ್ರೇ? ಅದೇ ಪ್ರಕಾರ ನಾನು ಅನ್ನೋದು ಅಥವಾ ಅನುಭವ ಮಾಡುವ ಯಾವ ಅಧಿಕಾರ ಇದೆಯಲ್ಲ, ಅದೇ ಅಧಿಕಾರವನ್ನು ಅದು ಆ ಕಡೆ ತೊಡಗಿಸ್ತಾರೆ. ಇಲ್ಲಿ ಯಾವ ಪ್ರಕಾರ ದೇಹದ ಜಾತಿ ಕ್ಷೇತ್ರ ಮೊದಲಾದವುಗಳು ಬೇರೆ ಇದ್ದಾವೆ,
ಆ ಪ್ರಕಾರ ಅಲ್ಲಿ ಜಾತಿ ಕ್ಷೇತ್ರ ಬೇರೆ ಇಲ್ಲ, ಅದರ ಸ್ವಭಾವ ಬೇರೆ ಇದೆ ರೀ. ಅದು ಪರಿಣಾಮನ ಮಾತ್ರ ಮಾಡ್ತಿದೆ, ಇದು ಅನುಭವ ಮಾಡ್ತಿದೆ. ಇದು ಅನುಭವ ಮಾಡುವುದರಿಂದ ಅದರದ್ದು ಬೆಲೆ ಪ್ರಕಟ ಆಯ್ತಾರೆ. ಹೌದೇನಿಲ್ಲ? ಇದು ಅನುಭವ ಮಾಡುವುದರಿಂದ ಅದರ ಸ್ವರೂಪ ಹೀಗಿದೆ ಅಂಥೇಳಿ ಇದಕ್ಕೂ ಗೊತ್ತಾಯಿತು, ಜಗತ್ತಿಗೂ ಗೊತ್ತಾಯಿತು. ಆದ ತನ್ನ ಸ್ವಭಾವ ರೂಪದ ಪರಿಣಾಮನ ಮಾಡುವುದನ್ನು ಬಿಡದೇ ಇರುವುದರಿಂದ ಈ ಪರ್ಯಾಯಕ್ಕ ಯಾವಾಗ ಅದರ ಸನ್ಮುಖ ಆಗ್ತಿದೆಯೋ ಆವಾಗ ಅದರ ಅನುಭವ ಆಯಿತು. ಅದು ಬಿಟ್ಟು ಕೊಡ್ತಿತ್ತು ಅಂತಂದ್ರೆ ಕಠಿಣ ಇತ್ತಲ್ಲ. ದ್ರವ್ಯ ತನ್ನ ಸ್ವಭಾವ ರೂಪದ ಪರಿಣಾಮನ ಬಿಟ್ಟು ಕೊಡ್ತಿತ್ತು ಅಂತಂದ್ರೆ ಕಠಿಣ ಇತ್ತು. ಹಾಗಾದ್ರೆ ಅದರದ ಸ್ವಭಾವ ರೂಪ ಪರಿಣಾಮನ ಏನಿದೆ? ಹೊಸ ಜ್ಞಾನ ದರ್ಶನ, ಸಹಜ ಜ್ಞಾನ. ಸಹಜ ಜ್ಞಾನ ದರ್ಶನದಿಂದ ಪರಿಣಾಮನ ಮಾಡೋದಿದ ದ್ರವ್ಯ ಇದೆ. ಪರ್ಯಾಯ ಕುಮತಿ ರೂಪದಿಂದ, ಚಕ್ಷುದರ್ಶನ ರೂಪದಿಂದ, ಸುಶ್ರುತ ರೂಪದಿಂದ, ಅವಧಿ ರೂಪದಿಂದ, ನಾನಾ ಪ್ರಕಾರದಿಂದ ಆಗುವಂಥದ್ದ ಅದರದ ಸಾಮರ್ಥ್ಯ ಇದೆ. ಅದರಲ್ಲೇ ಬೇರೆ ರೂಪ ಆಗುವಂಥ ಸಾಮರ್ಥ್ಯ. ಇಲ್ಲಿ ಮತಿಜ್ಞಾನ, ಶ್ರುತಜ್ಞಾನ ಇದ್ದದ್ದು ಕೇವಲ ಜ್ಞಾನ ಆಯಿತು. ಕೇವಲ ಜ್ಞಾನ ಆದ್ರೂ ಶ್ರದ್ಧಾಜ್ಞಾನದ ವಿಷಯದೊಳಗೇನು ಪರಿವರ್ತನೆ ಆಯ್ತ್ರಿ? ಏನಾಯ್ತು? ಏನು ಆಗಲಿಲ್ಲ ಅಂಥೇಳಿ ಹೇಳಿದ್ರು. ಒಮ್ಮೆ ಅದ ದ್ರವ್ಯ ಸ್ವಭಾವದ ಸನ್ಮುಖಾಗಿ ನಾನು ಹೀಗಿದ್ದೇನೆ ಅಂಥೇಳಿ ಸ್ವೀಕಾರ ಮಾಡಿತು ಅನುಭೂತಿ ಪೂರ್ವಕ. ಬರೀ ದ್ರವ್ಯ ಸ್ವಭಾವದ ಸನ್ಮುಖ ಆಗುವುದರಿಂದ ಅಲ್ಲ, ಆ ಪ್ರಕಾರದ ಅನುಭವ ಮಾಡುವುದರಿಂದ ನಾನು ಹೀಗಿದ್ದೇನೆ. ಹೇಗಿದ್ದೇನೆ? ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ, ಅತೀಂದ್ರಿಯ ಸುಖದಿಂದ ಯುಕ್ತವಿರುವಂತಹ ಶುದ್ಧ ಜ್ಞಾನ ನಾನು. ಕೇವಲ ಜ್ಞಾನ ನಾನಿದ್ದೇನೆ ಅಂಥೇಳಿ ಅದು ಕೇವಲ ಜ್ಞಾನ ಪ್ರಕಟ ಆದ ನಂತರನೂ ಅನ್ನೋದಿಲ್ರಿ ಅಂಥೇಳಿ ಬೇರೆ ರೂಪ ಆಗೋದಿಲ್ಲ ಅನ್ನೋ ಮಾತು ಹೇಳಿದ್ದಾರೆ. ತಿಳಿತಂದ್ರೆ ಮತೀಶ್ರುತಾದಿಗಳು ಬಿಟ್ಟು ಹೋಗಿ ಕೇವಲ ಜ್ಞಾನ ರೂಪದ ಪರ್ಯಾಯ ಪ್ರಕಟ ಆದ ನಂತರ ಕೂಡ ಆ ಪರ್ಯಾಯನ ತನ್ನನ್ನು ಕೇವಲ ಜ್ಞಾನ ರೂಪ ಅನ್ನುವುದಿಲ್ಲ. ತನ್ನನ್ನೇನಂತಿದೆ? ಅತೀಂದ್ರಿಯ ಅನಾಕುಲ ಲಕ್ಷಣದ ಅತೀಂದ್ರಿಯ ಸುಖದಿಂದ ಕೂಡಿರುವಂಥ ಶುದ್ಧ ಜ್ಞಾನ ನಾನಂತಿದೆ ವಿನಃ ಕೇವಲ ಜ್ಞಾನ ನಾನಂಥೇಳಿ ಅನ್ನೋದಿಲ್ಲ. ಅಂದ್ರೆ ಬೇರೆ ರೂಪ ಆಗಲಿಲ್ಲ ಅದರೊಳಗ. ಯಾವುದರೊಳಗ? ತಾನೆನ್ನುವ ಅನುಭವದೊಳಗೆ. ಮೋಕ್ಷ ಮಾರ್ಗ ಅದು ಇದೆ ರೀ. ಯಾವುದು ಇದೆ? ಶುದ್ಧ ಜ್ಞಾನದೊಳಗೆ ತನ್ನತನದ ಸ್ವೀಕಾರ ಏನಿದೆ, ಶುದ್ಧ ಜ್ಞಾನದ ಅನುಭವ ಏನಿದೆ, ಆ ಶುದ್ಧ ಜ್ಞಾನ ಹೇಗಿದೆ? ಅತೀಂದ್ರಿಯ ಸುಖದಿಂದ ಕೂಡಿದ್ದೀರಿ. ಅತೀಂದ್ರಿಯ ಸುಖದ ಲಕ್ಷಣ ಏನಿದೆ? ಅನಾಕುಲತ್ವ ಲಕ್ಷಣ ಇದೆ. ತಿಳಿತಾ ಇದೆಯಲ್ಲ? ಶಬ್ದ 2-3 ಅದಾವ್ರಿ, ಬಹಳ ಇಲ್ಲ. ಒಂದು ಸಲ ಜೀವ ಆ ಶುದ್ಧ ಜ್ಞಾನದೊಳಗ ತನ್ನತನದ ಸ್ವೀಕಾರ ಮಾಡಿದ ಅಂತಂದ್ರ ಅವನಿಗೆ ಸುಖದ ಸಲುವಾಗಿ ಅಲ್ಲಿ ಹೋಗಬೇಕಾಗಿಲ್ಲ. ಯಾಕೆ ಅಂತಂದ್ರ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖದಿಂದ ಕೂಡಿದ್ದನೇ ಇದೆ. ಅದು ಯಾವುದ? ಶುದ್ಧ ಜ್ಞಾನ. ಆ ಶುದ್ಧ ಜ್ಞಾನದೊಳಗ ಯಾವಾಗ ಜೀವ ತಾನೆನ್ನುವ ಅನುಭವ ಮಾಡ್ತಾನೋ ಆವಾಗ ಬೇರೆ ಯಾವುದರೊಳಗನೂ ಅವನು ತನ್ನತನವನ್ನು ಸ್ಥಾಪನೆ ಮಾಡುವುದನ್ನೇ ಇಲ್ಲ. ಇದು ನನ್ನ ಸುಖ ಅನ್ನೋದಿಲ್ಲ, ಇದು ನನ್ನ ಧನ ಅನ್ನೋದಿಲ್ಲ, ಇದು ನನ್ನ ಆಸ್ತಿ ಅನ್ನೋದಿಲ್ಲ, ನಾನು ಕೇವಲ ಜ್ಞಾನ ರೂಪ ಆಗಿದ್ದೇನೆ ಅನ್ನೋದಿಲ್ಲ, ನನಗೆ ಮನಃಪರ್ಯಾಯ ಜ್ಞಾನ ಪ್ರಕಟ ಆಗಿದೆ ಅನ್ನೋದಿಲ್ಲ. ಬಹಳ ಅದ್ಭುತ ಮಾತಿದೆ ರೀ. ಅಂಚಳನ ಏನು ಹೇಳಿದ್ರು? पूर्णता के लक्ष्य से किया हुआ शुरुआत ही वास्तविक शुरुआत.
ವಾಸ್ತವಿಕ ಶುರುವಾತ್ ಅಂತಂದ್ರೆ ಅಲ್ಲೇ ಶುರುವಾತನೂ ಇಲ್ಲೇ ಇದೆ, ಅಲ್ಲೇ ಪೂರ್ಣತೆನೂ ಇದೆ ಅಂಥೇಳಿ ನಮ್ಮ ಮೋಕ್ಷ ಶಾಸ್ತ್ರದ ಮೊದಲನೇ ಸೂತ್ರ ಇದೆ ಅಲ್ಲ, ಅದ ಗ್ರಂಥದ ಆರಂಭನೂ ಇದೆ, ಗ್ರಂಥದ ಮುಕ್ತಾಯನೂ ಇದೆ ಅಂಥೇಳಿ ಹೇಳಿದರು. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಅದ ಮಾರ್ಗನೂ ಇದೆ, ಅದ ಮೋಕ್ಷನೂ ಇದೆ. ಅದ ಗ್ರಂಥದ ಆರಂಭ, ಅಲ್ಲಿಂದನ ಗ್ರಂಥದ ಆರಂಭ ಆಗ್ತಿದೆ, ಅಲ್ಲಿಂದನ ಧರ್ಮದ ಆರಂಭ ಆಗ್ತಿದೆ, ಅಲ್ಲಿಂದನ ಮೋಕ್ಷ ಮಾರ್ಗದ ಆರಂಭ ಆಗ್ತಿದೆ. ಮತ್ತು ಅದರೊಳಗನ ಮೋಕ್ಷ ಮಾರ್ಗ ಧರ್ಮ ಗ್ರಂಥದ ಪೂರ್ಣತೆ ಇದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಅದರ ಸ್ವರೂಪ ತಿಳಿಲಿಲ್ಲ, ಅದರ ಮಯ ಆಗಲಿಲ್ಲ ಜೀವ ಅಂತಂದ್ರೆ ಗ್ರಂಥ ಓದಲೇ ಇಲ್ಲ, ಪ್ರಾರಂಭನ ಮಾಡಲಿಲ್ಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದಿಂದ ಪರಿಣಮನ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಮೋಕ್ಷ ಮಾರ್ಗ ಸಿಕ್ಕಲೇ ಇಲ್ಲ. ಮೋಕ್ಷ ಮಾರ್ಗ ಎಲ್ಲಿ ಸಿಗಲಿಲ್ಲ ಅಲ್ಲಿ ಮೋಕ್ಷ ಸಿಗುವ ಮಾತಂತೂ ಇಲ್ಲವೇ ಇಲ್ಲ. ಎಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದ ಪರಿಣಮನ ಜೀವದಲ್ಲೇ ಆರಂಭ ಆಯಿತೋ ಅಲ್ಲಿ ಮೋಕ್ಷ ಮಾರ್ಗನೂ ಆಯಿತು. ನಿಯಮದಿಂದ ಅಲ್ಲಿ ಮೋಕ್ಷ ಆಗೇ ಆಗ್ತಿದೆ. ಪ್ರಗಟ ಮೋಕ್ಷ ಒಳಗಂತೂ ಮೋಕ್ಷ ಆದಾಗನ ಮೋಕ್ಷ ಮಾರ್ಗ ಆರಂಭ ಆಯಿತು. ಏನು ಹೇಳಿದ್ರು? ಬಹಳ ಅದ್ಭುತ ಮಾತಿದೆ. ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ, ಅದರಿಂದ ಸಂಯುಕ್ತವಿದೆ ಯಾವುದ? ಶುದ್ಧ ಜ್ಞಾನ. ಭಾವಾರ್ಥವು ಹೀಗಿದೆ. ಏನು ಭಾವಾರ್ಥರೇ? ರಾಜಮಲ್ಲರದ ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಏನು ಹೇಳಿದ್ರು? ಮೋಕ್ಷದ ಫಲವು, ಮೋಕ್ಷ ಮಾರ್ಗದ್ದಲ್ಲ, ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಹಾಗಾದ್ರೆ ಹೇಳ್ರಿ, ದ್ರವ್ಯ ಭಾವನು ಕರ್ಮಗಳಿಂದ ರಹಿತ ಆಗಿ ಆ ಲೋಕದ ಅಗ್ರಭಾಗದೊಳಗೆ ಹೋದ ನಂತರ ಅತೀಂದ್ರಿಯ ಸುಖ ಆಗ್ತಿದೆ ರೀ. ಅತೀಂದ್ರಿಯ ಸುಖ ಯಾವಾಗ ಆಗ್ತಿದೆ? ಪರದ್ರವ್ಯದಿಂದ ವಿಶ್ವದ ವ್ಯಾಮೋಹದಿಂದ ಯಾವಾಗ ಪರ್ಯಾಯ ವಿಮುಖ ಆಗ್ತಿದೆಯೋ, ಸ್ವಭಾವದ ಸನ್ಮುಖ ಆಗ್ತಿದೆಯೋ ಆವಾಗನ ಅತೀಂದ್ರಿಯ ಸುಖದ ಸಂವೇದನ ಆಗ್ತಿದೆಯಲ್ಲ. ಹಾಗಾದ್ರ ಆವಾಗ ಮೋಕ್ಷ ಆಗ್ತಿದೆ ಏನಿಲ್ರಿ? ಆಗ್ತೈತಿ. ಆವಾಗ ಮೋಕ್ಷ ಆಗ್ತಿದೆ ಏನಿಲ್ಲ ಅಂತ ಕೇಳಿದ್ರೆ ಆಗ್ತೈತಿ ಅಂತ ಹೇಳಿ ಹೇಳ್ತೇನೆ. ಆವಾಗ ಮೋಕ್ಷ ಆಗಲಿಲ್ಲ, ಮೋಕ್ಷ ಆದ್ಮೇಲೆನ ಅತೀಂದ್ರಿಯ ಸುಖ ಆಗ್ತದೆ. ಇಲ್ಲಿ ಫಲ ಹೇಳಿದಾರೆ, ಭಾವಾರ್ಥ ಹೇಳ್ತಾ ಇದ್ದಾರೆ. ಏನ? ಅತೀಂದ್ರಿಯ ಸುಖವೂ ಮೋಕ್ಷದ ಫಲವಿದೆ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನ್ರಿ ಗೌರಣ್ಣವ್ರು? ಅತೀಂದ್ರಿಯ ಸುಖದ ಅನುಭವ ಮಾಡೋದಿದು ಮೋಕ್ಷ ಇದೆಯೋ ಅಥವಾ ಮೋಕ್ಷದ ಫಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋಕ್ಷ ಅಂದ್ರೆ ಯಾವುದ್ರಿ ಮಧುಕರಣ್ಣ? ಫಲನ ಐತಿ, ಖರೆ ಮೋಕ್ಷ ಯಾವ್ದ? ಮೋಕ್ಷದ ಫಲ ಅತೀಂದ್ರಿಯ ಸುಖ ರೀ. ಮೋಕ್ಷ ಯಾವ್ದ? ಅರೆ ಇಡೀ ವಿಶ್ವದ ವ್ಯಾಮೋಹದಿಂದ ಬಿಡುಗಡೆ ಹೊಂದೋದೇನು ಮೋಕ್ಷ ಇದೆ. ಬಿಟ್ಟು ಕೊಡೋದ, ಅದರೊಳಗೆ ಏನು ಸುಖ ಇಲ್ಲ, ಇದರೊಳಗೆ ಯಾವುದರೊಳಗೂ ಇಲ್ಲ. ಎಲ್ಲ ನೋಡುವುದನ್ನು ಬಿಡೋದು, ಎಲ್ಲ ತಿಳಿಯುವುದನ್ನು ಬಿಡೋದು. ತಿಳಿಯುವುದನ್ನು ಬಿಡೋದ್ರೆ ಗ್ರಂಥ ತಿಳಿಯೋದೇನಿಲ್ಲ. ಏನು ತಿಳಿಯೋದು? ಹೊರಗಿನದು ಏನನ್ನೂ ತಿಳಿಯುವಂಥದ್ದು ಹೊರಗೆ ಏನು ಇಲ್ಲವೇ ಇಲ್ರಿ. ನೋಡುವಂಥದ್ದು ಹೊರಗೆ ಏನು ಇಲ್ಲವೇ ಇಲ್ಲ. ಒಮ್ಮೆ ನಿರ್ಣಯ ಆಗಿ ಇಡೀ ವಿಶ್ವದಿಂದ ಮುಕ್ತಾಯಿತು ಅಂತಂದ್ರೆ ಅದರ ಫಲ ಅತೀಂದ್ರಿಯ ಸುಖ. ವ್ರತದ ಫಲ ಅತೀಂದ್ರಿಯ ಸುಖ ಅಲ್ಲ, ದೀಕ್ಷೆಯ ಫಲ ಅತೀಂದ್ರಿಯ ಸುಖ ಅಲ್ಲ. ನಮಗೇನು ಬೇಕಾಗಿದೆ? ಸುಖ. ಎಂಥ ಸುಖ? ಕಣ್ಣು ಹೋದ್ರೂ ಸುಖ ಇರಬೇಕು, ಕಿವಿ ಹೋದ್ರೂ ಸುಖ. ನಮಗೆ ಇಂದ್ರಿಯ ಸುಖಕ್ಕೂ ಸುಖ ಅಂದಿದ್ದೇವ್ರಿ, ಆದರೆ
ಕಣ್ಣು ಕಾಣೋದು ಸ್ವಲ್ಪ ಏನಾದರೂ ಅದರೊಳಗೆ ವ್ಯತ್ಯಾಸ ಬಂತು ಅಂತಂದ್ರೆ ನಾವು ದುಃಖಿ ಆಗ್ತೀವಿ. ಕೇಳಿ ಬರುವುದರೊಳಗೆ ಏನಾದರೂ ವ್ಯತ್ಯಯ ಬಂತು ಅಂತಂದ್ರೆ ದುಃಖಿ ಆಗ್ತೀವಿ. ಹಾಗಾದ್ರೆ ನಮಗೆ ಸುಖದ ಪರಿಭಾಷೆ ಗೊತ್ತಿಲ್ಲ. ಕಣ್ಣು ಕಾಣೋದು ಕಾಣಲಿಲ್ಲ ಅಂದ್ರೂ ಸುಖ. ಅರೆ ಕಣ್ಣು ಕಾಣೋದೇನು ಮಾತಿದೆ, ಕಣ್ಣು ಇಲ್ಲದೆ ಇರುವೆಲ್ಲದೊಳಗೆ ಸುಖ, ಅತೀಂದ್ರಿಯ ಸುಖ. ನೋಡುವ ಸಲುವಾಗಿ ಕಣ್ಣಿನ ಅವಶ್ಯಕತೆ ಬೀಳಬಾರ್ದು. ನೋಡುವ ಸಲುವಾಗಿ ಕಣ್ಣಿನ ಮಾಧ್ಯಮ ತಗೊಳ್ಬಾರ್ದು. ಆಶ್ರಯ, ಪರದ ಆಶ್ರಯ ಮಾಡಬಾರ್ದು. ಅದಕ್ಕೆ ಸುಖ ಅಂತಾರೆ. ಹಾಗಾದ್ರೆ ನೋಡುವುದರಿಂದ ಸುಖ ಇದೆ. ಸ್ವಭಾವ ನೋಡೋದನೇ ಇದೆ. ಏನನ್ನು ನೋಡೋದ? ಏನನ್ನು ನೋಡೋದು? ಏನನ್ನೂ ನೋಡುವುದೇ ಇಲ್ಲ. ಇದರೊಳಗೆ ಸುಖ ಇದೆ. ಹೇಳಿದ್ದನಲ್ಲ, ಯೋಗಿಂದು ದೇವರ ಮಾತ, ದೇವದತ್ತನೆಂಬ ಪುರುಷನು. ಏನು ಅದ್ಭುತರೇ! ಅವರು ದೇವದತ್ತನ ಸ್ವೀಕಾರ ಮಾಡಿದ್ದಾರೆ. ಏನನ್ನೂ ನೋಡ್ತಾ ಇಲ್ಲ, ಯಾವುದನ್ನೂ ಆಲಿಸ್ತಾ ಇಲ್ಲ, ಯಾವ ವಿಚಾರವನ್ನೂ ಮಾಡ್ತಾ ಇಲ್ಲ, ಯಾವ ರಸನೇಂದ್ರಿಯದ ವಿಷಯದ ಅವಲಂಬನೆಯನ್ನೂ ಮಾಡಿಲ್ಲ, ಘ್ರಾಣೇಂದ್ರಿಯದಿಲ್ಲ, ಸ್ಪರ್ಶನೇಂದ್ರಿಯ. ನಿಶ್ಚಲವಾಗಿ ಕುಳಿತಿದ್ದಾನೆ, ಅವನು ಸುಖಿ ಇದ್ದಾನೆ. ಅಂದ್ರೆ ಏನ? ನೋಡುವ ಸ್ವಭಾವ ಜೀವದ್ದೇ ಇದೆ, ಆದರೆ ನೋಡುವ ಇಚ್ಛೆಯಲ್ಲಿ ಅಭಾವ ಆಯ್ತಲ್ಲ, ಅಲ್ಲಿ ಮೋಕ್ಷ. ಅದರ ಫಲ ಏನ? ಅತೀಂದ್ರಿಯ ಸುಖ. ತಿಳಿತಾ ಇದೆ ಏನಿಲ್ರಿ? ಶಬ್ದ ತಿಳಿತಾ ಇದೆ, ಅನುಭವ ತಿಳಿತಾ ಇದೆ. ಅತೀಂದ್ರಿಯ ಸುಖವು ಮೋಕ್ಷದ ಫಲ ಇದೆ ಅಂತೇಳಿ ಹೇಳ್ತಾ ಇದ್ದಾರೋ. ಅತೀಂದ್ರಿಯ ಸುಖ ಎಲ್ಲಿ ಶುರು ಆಗ್ತಿದೆ? ಅತೀಂದ್ರಿಯ ಸುಖದ ಆರಂಭ ಎಲ್ಲಿದೆ? ಆರಂಭ ಮತ್ತು ವೃದ್ಧಿ, ಪೂರ್ಣತೆ ಇದೆಲ್ಲ ಕಥನೆ ಇದೆ. ಅತೀಂದ್ರಿಯ ಸುಖದ ಪ್ರಾಪ್ತಿಯಲ್ಲೇ ಆಗ್ತಿದೆ ಎಲ್ಲಿ? ಇಡೀ ವಿಶ್ವದ ದೃಷ್ಟಿ ಬಿಟ್ಟು ಹೋಯ್ತು. ವಿಶ್ವದ ಯಾವ ಪದಾರ್ಥದೊಳಗ ಒಂದು ಸ್ವಲ್ಪ ಕೂಡ ಕಾಂಕ್ಷ ಉಳಿಲಿಲ್ಲ ಅಂಥೇಳಿನ ಸಮ್ಯಕ್ ದರ್ಶನದ 8 ಅಂಗ ಹೇಳಿದಾರಲ್ಲ. ಮೊದಲನೇದಿದೆ ನಿಶ್ಶಂಕಿತ, ನಿಶ್ಶಂಕಿತ, ನಿಷ್ಕಾಂಕ್ಷಿತ. ಯಾವುದರ ಸಲುವಾಗಿನೂ ಸಂಶಯ ಇಲ್ಲ. ಯಾಕಿಲ್ಲ? ಯಾವ ವಸ್ತುವಿಂದ ಯಾವ ಸಮಯದೊಳಗ ಯಾವ ಪ್ರಕಾರದ ಪರಿಣಾಮನಾಗೋದಿದೆ ಅದು ನಿಶ್ಚಿತ ಇದೆ. ಭಯ ಇಲ್ಲ. ಸತ್ತೋದರ ಸಾವೇ ಇಲ್ಲ ಅಂದಮೇಲೆ ಭಯ ಯಾಕೆ? ಹೇಳಿದ್ರಲ್ಲ ಇಷ್ಟೋಪದೇಶಗಳು. ಏನು ಹೇಳಿದ್ರು? ಎನಗೆ ಸಾವಿಲ್ಲ, ಭಯವೇ ತರದು, ರುಚಿಯಿಲ್ಲ, ವ್ಯಥೆಯೇ ತರದು, ನಾನು ಬಾಲಕ, ತರುಣ, ವೃದ್ಧನಿಲ್ಲ, ಅವೆಲ್ಲ ಕುದ್ಗಲದಲ್ಲಿವೆ. ಹೀಗೆ ಆಚಾರ್ಯ ಭಗವಂತರ ಇಡೀ ಜಗತ್ತೇ ಪ್ರತಿಧ್ವನಿ ಕೊಡುವ ಹಾಗೆ ಕೂಗಿದ್ರೂ ಕೂಡ ನಮ್ಗೆ ಕಿವಿನೇ ಇಲ್ಲ ಅಂತೇಳಿ ನಮಗೇನು ಕೇಳಿಸ್ತಾ ಇಲ್ಲ. ನನಗೆ ಸಾವಿಲ್ಲ, ಭಯವೇ ತರದು, ರುಚಿ ಇಲ್ಲ, ವ್ಯಥೆ ತರದು. ಅಲ್ಲಿ ಆಯ್ತನಿಲ್ರಿ? ಏನಾಯ್ತು? ನಿಶ್ಶಂಕಿತ ಆಯ್ತು. ಸಮ್ಯಕ್ ದರ್ಶನದ ಮೊದಲನೇ ಅಂಗ ನಿಶ್ಶಂಕಿತ. ನೀ ಹೀಗೆ ಮಾಡಿದೆ ಅಂದ್ರೆ ಸತ್ತು ಹೋಗ್ತೀನಿ ನೋಡು. ಅದೇ ಸತ್ತು ಹೋಗ್ತೀನಿ ಅಂತಂದ್ರೂ ಅದೇನು ಹೊಸದಲ್ಲಲ್ಲ. ದೇಹದ ವಿಯೋಗದ ಹೆಸರು ಮರಣ ಇದೆ ಅಂದಮೇಲೆ ದೇಹದ ಪ್ರಾಪ್ತಿಯಾಗಿದೆ ಅಂದಮೇಲೆ ದೇಹದ ವಿಯೋಗ ಆಗೋದನ್ನೇ ಇದೆ. ಎರಡೂ ಪ್ರಕಾರದಿಂದ ನಿರ್ಭೀತತೆ ಬರಬೇಕು. ಮರಣ ಅದು ಬರೋದನ್ನೇ ಇದೆ, ತಡೆ ಹೊಸದಲ್ಲ. ಅದ ಹೊಸದಿದೆ ಅಂದರೆ ಎಷ್ಟು ಬಾರಿ ಮರಣ ಬಂದಿದೆ? ಅನಂತ 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 ಬಾರಿ. ಇಡೀ ಭೂಮಂಡಲದೊಳಗಲ್ಲ, 3 ಲೋಕದೊಳಗೆ ಎಷ್ಟು ಪರಮಾಣುಗಳ ರಾಶಿ ಇದಾವೆಯೋ ಅವೆಲ್ಲವನ್ನು ನಾನಾ ಪ್ರಕಾರದ ಆಕಾರದ ಜೊತೆಗೆ ದೇಹ ರೂಪದಿಂದ ಧಾರಣ ನಾನು ಮಾಡಿದ್ದೇನೆ. ಇದು ದೊಡ್ಡ ಮಾತಲ್ಲ. ಮಾಡಿದ್ದೇನೆ ಮತ್ತು ಬಿಟ್ಟು ಕೊಟ್ಟಿದ್ದೇನೆ.
ಹಾಗಾದ್ರೆ ಅಂಥ ಮರಣ ಅನಂತ ಬಾರಿ ಆದದ್ದಿದೆ. ಇನ್ನೇನ ಇದು ಹೀಗಾಗಿದೆ, ಹಾರ್ಟ್ ವೀಕ್ ಆಗಿದೆ, ಕ್ಯಾನ್ಸರ್ ಆಗಿದೆ, ಭಯ ಪಡೋದು ಮಾತೇನಿದೆ ರೀ? ಅದು ನನಗಾಗಿಲ್ಲ ಒಂದು ಮಾತು, ನನಗಾಗೋ ಸಾಧ್ಯ ಇಲ್ಲ. ಅರೂಪಿ ಚಿನ್ಮಾತ್ರ ಆತ್ಮನಿಗೆ ಕ್ಯಾನ್ಸರನೂ ಆಗೋ ಸಾಧ್ಯ ಇಲ್ಲ, ಅವನಿಗೆ ಹಾರ್ಟ್ ಇಲ್ಲ ಅಂದಮೇಲೆ ವೀಕ್ ಆಗೋದ, ಅವನಲ್ಲಿ ಬ್ಲಡ್ ಇಲ್ಲ ಅಂದಮೇಲೆ ಅದರದ ಒತ್ತಡ ಎಲ್ಲಿ ಶುರು ಆಗೋದ್ರಿ? ಕಮ್ಮಿ ಲೋ ಆಗಿದೆ, ಹಾಯ್ ಆಗಿದೆ. ಏನು ಹಾಯ್ ಯಾವುದ, ಲೋ ಯಾವುದ? ಎಲ್ಲಿದ್ದೀವ್ರಿ ನಾವು? ಇದು ಒಂದು ಪ್ರಕಾರದ ನಿರ್ಭೀತತೆ, ನಿಶಂಕತೆ. ಎರಡನೇದ ಸಾಯ್ತಾನೆ, ಅದು ನಿಶ್ಚಿತನೇ ಇದೆಯಲ್ಲ, ಸಾವು ನಿಶ್ಚಿತನೇ ಇದೆಯಲ್ಲ. ದೇಹ ಧಾರಣ ಮಾಡಿದವನಿಗೆ ಸಾವಿಗಂಜರ ನಡೀತಿದೆ. ಸಂತೆಯೊಳಗೊಂದು ಮನೆಯ ಮಾಡಿ ಏನಿದರೆ ಅಲ್ಲಿ ಶಬ್ದಕ್ಕೆ ಅಂಜಿದರೆ ನಡೀತಿದೆ ಅಂತ. ಬೆಟ್ಟದ ಮೇಲೆ ಮನೆ ಕಟ್ಟಿದ ನಂತರ ಹುಲಿ ಸಿಂಹಗಳಿಗೆ ಭಯಪಟ್ಟರೆ ನಡೀತಿದೆ. ಹಾಗಾದರೆ ದೇಹ ಧಾರಣನ ಮಾಡಿದೆ ಅಂದಮೇಲೆ ಮರಣಕ್ಕೆ ಭಯಪಟ್ಟರೆ ನಡೀತಿದೆ. ಮೊದಲನೇ ಮಾತಿದೆ, ನನಗೆ ಮರಣ ಇಲ್ಲ, ನನಗೆ ರೋಗ ಇಲ್ಲ. ಅರೂಪಿ ಚಿನ್ಮಾತ್ರ ಸ್ವರೂಪದ ಆತ್ಮನಿಗೆ ಮರಣ ಎಂಥದ್ದು, ರೋಗ ಎಂಥದ್ದು? ಅವು ಯಾವುದರಿಂದ ಸಾಯ? ಇದು ಒಂದು ಮಾತು. ಎರಡನೇದು, ಈ ದೇಹದ ಸಂಯೋಗ ರೂಪದ ಜನ್ಮ ಆಗಿದೆ ಅಂದಮೇಲೆ ಇದರದ್ದು ವಿಯೋಗ ರೂಪದ ಮರಣ ನಿಶ್ಚಿತ ಇದೆ. ಅದರೊಳಗೆ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ, ಒಂದು ಮಾತು. ಎರಡನೇದ್ದೇನು? ಅದು ಯಾವ ಸಮಯಕ್ಕಾಗೋದಿದೆ, ಆ ಸಮಯಕ್ಕಿಂತ ಒಂದು ಸಮಯ ಕೂಡ ಮೊದಲು ಆಗೋದಿಲ್ಲ. ಅದು ಯಾವ ಸಮಯಕ್ಕಾಗೋದಿದೆ, ಆ ಸಮಯ ಮೀರಿದ ನಂತರ ಒಂದು ಸಮಯ ಕೂಡ ಅದು ಇರೋ ಸಾಧ್ಯ. ಎಷ್ಟು ಇಲ್ಲಿ ಇಷ್ಟು ಶಬ್ದಕ್ಕೆ ಸಂಬಂಧಿಸಿದ ವಿಷಯದ ಜ್ಞಾನ ಸ್ವಲ್ಪ ಪ್ರಕಟ ಜ್ಞಾನದೊಳಗೆ ಪ್ರಭಾವ ಬೀರ್ತು ಅಂತಂದ್ರೂ ಕೂಡ ಎಷ್ಟು ಲಾಭ ಇದೆ. ಮತ್ತು ಈ ವಸ್ತು ಸ್ವರೂಪದ ಅನುಭೂತಿಪೂರ್ವಕ ಜ್ಞಾನ ಆಯಿತು ಅಂತಂದ್ರೆ ಎಷ್ಟು ನಿರ್ಭಯ ಇರೋದ್ರಿ. ಮರಣದ ಭಯ, ರೋಗದ ಭಯ, ಇಹಲೋಕ ಭಯ, ಪರಲೋಕ ಭಯ, ಆಕಸ್ಮಿಕ ಭಯ, ಇವೆಲ್ಲ ಎಲ್ಲಿ ಉಳಿತವ್ರಿ? ಆಕಸ್ಮಿಕವಾಗಿ ನನ್ನಲ್ಲೇ ಏನಾಗೋದಿದೆ? ಏನು ಎಲ್ಲ ಪೂರ್ವ ನಿಯೋಜಿತ ಇದೆ, ಅದರ ಅನುಸಾರಣ ಆಗ್ತಿದೆ. ಅದನ್ನು ಮೀರಿ ಯಾವುದೂ ಆಗುವುದಿಲ್ಲ. ಇದು ನಿಶಂಕ ನಿಷ್ಕಾಂಕ್ಷ. ಆಗೋದಿಲ್ಲ ಅಂದ ನಂತರ ಮಾಡಲಿಕ್ಕೆ ಬಯಸೋದನ್ನೇ ಇಲ್ಲರಿ ಈ ಜೀವ. ಇದುವೇ ನಿಷ್ಕಾಂಕ್ಷ. ಆಗೋದನ್ನೇ ಇಲ್ಲಲ್ಲ, ವಸ್ತು ಸ್ವರೂಪ ಎಲ್ಲ ಪೂರ್ವ ನಿಯೋಜಿತ. ಕಟ್ಟಿಕೊಟ್ಟದ್ದು ಇದೆ ರೀ ವಿಧಿ. ಎಲ್ಲಿ ಬರ್ತಿದೆ ಕಂತಿಗೆ? ಎಲ್ಲಿ ಬರ್ತಿದೆ? ಅಕೃತನಿಂದ ಅಮೀಂದ್ರದೊಳಗ ಒಂದು ಪದ್ಯ ಬರ್ತಿದೆ ನೋಡ್ರಿ. ಈ ಕಡೆ ಗ್ರಂಥ ಆರಂಭ ಆಗ್ತಿದೆ, ಈ ಕಡೆ ಕೊಟ್ಟದ್ದು ವಿಧಿ ಎಲ್ಲ ಕಟ್ಟಿಕೊಟ್ಟದ್ದು ಇದೆ. ಅದರೊಳಗೆ ನೀನೇನು ಮಾಡಲಿಕ್ಕೆ ಬರ್ತದೆ? ಏನು ಬರುವುದಿಲ್ಲ ಅಂದಮೇಲೆ ಒಂದು ಪ್ರಕಾರದ ನಿಶ್ಚಿಂತತೆನೂ ಆಯಿತು, ಮಾಡುವ ಭಾವ ಅಳಿಸೋಯ್ತು, ನಿಷ್ಕಾಂಕ್ಷತೆ. ಅದೇ ಪ್ರಕಾರ ನಿರ್ವಿಚಿಕಿತ್ಸಾ ಉಪಗೂಹನ ಏನು ಹೇಳಿದ್ರು? ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಸಮ್ಯಕ್ ದರ್ಶನದ 8 ಅಂಗ ಒಂದೊಂದೇ ವಾಕ್ಯದೊಳಗೆ ಹೇಳಿಬಿಟ್ರು, ಮುಗೀತು. ಪಾಪ ಅವರ ಜೀವನ ಮುಗೀತರೆ. ಸಮ್ಯಕ್ ದರ್ಶನದ 25 ದೋಷ ಹೇಳಲಾಗುವುದು ಅಂದರೂ ಹೇಳದೇ ಇಲ್ಲ. ಗ್ರಂಥದ ಆರಂಭ ಆಗಿದೆ ರೀ, 9ನೇ ಅಧ್ಯಾಯದೊಳಗ ಗ್ರಂಥದ ಆರಂಭ ಆಗಿದೆ. ಗ್ರಂಥ ಬರೆಯಲಾಗಿಲ್ಲ. ಆದ್ರೆ ಗ್ರಂಥ ಯಾವ ರೀತಿ ಬರೆಯಬಹುದಾಗಿತ್ತು, ಗ್ರಂಥದೊಳಗೆ ಏನು ಬರಬಹುದಾಗಿತ್ತು, ಎಲ್ಲ ಪೀಠಿಕಾ ರೂಪದಿಂದ
8 ಅಧ್ಯಾಯದೊಳಗೆ ಹೇಳಾಗಿದ್ರಿ ಅಂಥೇಳಿ ಅಪೂರ್ವ ಇದೆ. ಅಪೂರ್ಣ ಇದ್ರೂ ಕೂಡ ಅಪೂರ್ವ ಇದೆ. ಮೋಕ್ಷ ಮಾರ್ಗ ಪ್ರಕಾಶಕ. ಮಾರ್ಗದ ಮೇಲೆ ಪ್ರಕಾಶ. ಧರ್ಮ ಮಾರ್ಗದಿಂದ ಚ್ಯುತ ಹೊಂದುವಂಥ ತನ್ನನ್ನು ಮತ್ತು ಇತರರನ್ನ ಮಾರ್ಗದ ಮೇಲೆ ಸ್ಥಿರಗೊಳಿಸೋದ ಇದು ಉಪಗೂಹನ ಅಂಗ. ಸ್ಥಿತೀಕರಣ ಅಂಗ ಇದೆ. ಪತನ ಆಗ್ತಾ ಇದೆ ಉದಯದ ಪ್ರಾಬಲ್ಯತೆಯಿಂದ. ಅರೆ ಸಮ್ಯಕ್ ದರ್ಶನದ 8 ಅಂಗದ್ದೇನು ಇದೇ ಸಮ್ಯಕ್ತ್ವ ಸೌರಭ. ಓದರೆ ಬುದ್ಧಿಯೊಳಗೆ ಮತ್ತೊಮ್ಮೆ ಬರಲಿ. ಎಂಥ ಎಂಥ ಅದ್ಭುತ 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 ಮನುಷ್ಯಗೆ ಆಹ್ಲಾದವನ್ನು ನೀಡುವಂಥದ್ದು, ಮನುಷ್ಯನ ವ್ಯಗ್ರತೆಯನ್ನು ಚಂಚಲತೆಯನ್ನು ತಡೆಯುವಂಥ ಸಾಮರ್ಥ್ಯ ಆ ಶಬ್ದರಾಶಿಯೊಳಗಿದೆ. ಶಬ್ದವನ್ನು ಕಲಿತುಕೊಳ್ಳುವುದರ ಪ್ರಯೋಜನ ಅದುವೇ ಇದೆ ನೋಡ್ರಿ. ಏನ ಜಿನಶಾಸನದ ಅಭ್ಯಾಸ, ಅಧ್ಯಯನ, ವಾಚನ ನೋಡೋದು. ಮತ್ತೊಂದು ಸಲ ಅಚಲ ಶ್ರದ್ಧೆ. ಅಚಲ ಶ್ರದ್ಧೆ ಯಾವುದೇ ರೀತಿಯಿಂದ ಇಲ್ಲಿ ಹೇಳೋದಲ್ಲ, ಬೇರೆ ರೂಪ ಆಗೋದನ್ನೇ ಇಲ್ಲ. ಶ್ರದ್ಧೆ ಮಾತ್ರ ಆಗೋದಿಲ್ಲ. ಸ್ವವಿಷಯದ ಕುರಿತು, ಸ್ವಶುದ್ಧಾತ್ಮನ ಕುರಿತು, ತನ್ನ ಕುರಿತು ಅರೆ ಯಾವುದೇ ಪ್ರಕಾರ. ಹಿಂದೊಂದು ಸಲ ಭಾವಾವೇಶದೊಳಗೆ ಹೇಳಿದ್ದೆ. ಏನ ಮಂದಿರದೊಳಗಿರುವ ವೇಳೆದೊಳಗ ಯಾವ ಪಾರ್ಶ್ವಪ್ರಭು ನನ್ನ ಆರಾಧ್ಯ ದೇವಲ್ಲಿ ಎದುರಿಗೆ ವಿರಾಜಮಾನ ಇದ್ದಾರೋ ಅವರೇ ಯಾರೂ ಇಲ್ಲದೆ ಇರುವ ವೇಳೆದೊಳಗೆ ನಾನು ಮಾತ್ರ ಇರುವ ವೇಳೆದೊಳಗೆ ಬಂದು ಹೇಳಿದರು. ಹೀಗೆ ವಸ್ತು ಸ್ವರೂಪ ಇಲ್ಲ. ಪಂಚಮ ಕಾಲದೊಳಗಿನ ಧರ್ಮ ಮಾರ್ಗ ಬೇರೆ ಇರ್ತಿದೆ. ನಾನು ಹೇಳಿದ್ದ ಚತುರ್ಥ ಕಾಲದ ಮಾತಿತ್ತು ಅಂಥೇಳಿ ಅವರೇ ಬಂದು ಹೇಳಿದರನು ಆ ಮಾತನ್ನು ಕೇಳದೇ ಇರುವಷ್ಟು ಧೈರ್ಯ ಬೇಕ್ರಿ. ನಾನು ಒಂದು ಚೈತನ್ಯ ಸ್ವರೂಪಿನ ಇದ್ದೇನೆ. ನನ್ನದು ಯಾವ ಸಮಯದೊಳಗೆ ಏನಾಗುವುದಿದೆ ಅದು ನಿಶ್ಚಿತ ಇದೆ. ನಾನು ಜಡದಿಂದ ಅಥವಾ ಕರ್ಮದಿಂದ ಲಾಭ ಹಾನಿಗೆ ಒಳಪಡುವಂಥ ವಸ್ತು ಅಲ್ಲ. ಇದು ಅಚಲ ಶ್ರದ್ಧೆ ಬೇಕ್ರಿ ನಮ್ಗೆ. ಅದನ್ನೇ ಇಲ್ಲಿ ಹೇಳಿದರು. ಏನು ಹೇಳಿದ್ರು? ಅನಾದಿ ಕಾಲದಿಂದ ಅಲಭ್ಯವಿರುವುದು ಪ್ರಾಪ್ತವಲ್ಲ. ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ, ಅದರಿಂದ ಸಂಯುಕ್ತವಿದೆ. ಭಾವಾರ್ಥ ಇಷ್ಟೇ 4 ಶಬ್ದ ಹೇಳಿದರು. ಏನ? ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಮೋಕ್ಷಕ್ಕೆ ಹೋದ್ಮೇಲೆ ನನಗೆ ಏನು ಸಿಗ್ತಿದೆ ಹೇಳ್ರಲ್ಲ? ಮೋಕ್ಷ ಮೋಕ್ಷ ಅಂಥೇಳಿ ಕೂಗಾಡ್ತಾ ಇದ್ದೀರಿ. ಎಲ್ಲರೂ ಲೋಕದೊಳಗೆ ಮೋಕ್ಷ ಮೋಕ್ಷ ಅಂತ ಇದ್ದಾರೆ. ಮೋಕ್ಷದೊಳಗೆ ಅಂಥದ್ದೇನಿದೆ? ಡಿಗ್ರಿ ತಗೊಳ್ಳೋದರಿಂದ ಸಿಗುವ ಫಲ ಏನು? ನಿನಗೆ ಇಂಥ ದೊಡ್ಡ ದೊಡ್ಡ ಕಂಪನಿಯೊಳಗ ನೌಕರಿ ಸಿಗ್ತಿದೆ, ಇಷ್ಟಿಷ್ಟು ಲಾಭ ಆಗ್ತಿದೆ, ಬಂಗ್ಲೆ ಸಿಗ್ತಿದೆ, ಕಾರ್ ಸಿಗ್ತಿದೆ. ಅದನ್ನು ಕೇಳಿ ಇವ ಆ ಡಿಗ್ರಿ ತಗೊಳ್ಳೋ ಸಲುವಾಗಿ ಉದ್ಯಮಶೀಲ ಅಂತಂದ್ರೆ. ಹಾಗಾದ್ರೆ ಮೋಕ್ಷ ಮೋಕ್ಷ ಅಂದ್ರೆ ಮೋಕ್ಷದೊಳಗೆ ಏನು ಸಿಗ್ತಿದೆ ಹೇಳ್ರಲ್ಲ? ಆಗ ಜ್ಞಾನಿಗಳು ಹೇಳಿದರು, ಅತೀಂದ್ರಿಯ ಸುಖ ಸಿಗ್ತಿದೆ. ಅತೀಂದ್ರಿಯ ಸುಖ ಅಂದ್ರೆ ಏನ? ಆ ಸುಖ ಭೋಗಿಸೋ ಸಲುವಾಗಿ ನಿನಗೆ ಕಣ್ಣು ಬೇಕಾಗಿಲ್ಲ, ಕಿವಿ ಬೇಕಾಗಿಲ್ಲ, ದೇಹ ಬೇಕಾಗಿಲ್ಲ. ಸುಖದೊಳಗ ವ್ಯತ್ಯಯ ತರುವಂಥವದವು ಯಾವ? ಇಂದ್ರಿಯ ಮತ್ತು ಶರೀರ. ಪರವಸ್ತುವಿನೊಳಗಂತೂ ಸುಖ ಇಲ್ಲವೇ ಇಲ್ಲ. ಮತ್ತು ಪರವಸ್ತುವಿನ ಕಡೆಗೆ ನೋಡುವ ಸಲುವಾಗಿನ ಉದ್ಯತಗೊಳಿಸ್ತಾವೆ ಯಾವ? ಇಂದ್ರಿಯಗಳ. ಅಪ್ಪಾಜಿ ಹೇಳ್ತಿದ್ರ ಅವುಗಳ ಮುಖ ಎಲ್ಲ ಪರಸನ್ಮುಖ. ಅದಕ್ಕೆ ದೃಷ್ಟಾಂತ ಕೊಡ್ತಿದ್ರು ಅವರು. RCC ಬಂಗ್ಲೆದ್ದು ಕಿಟಿಕೆಲ್ಲ ಹೊರಗೆ ಹಾಗೆ ತೆಗಿತಾವು, ಹಾಗೆ ಇಂದ್ರಿಯಗಳ ಎಲ್ಲ ಹೊರಗನ ನೋಡ್ತಾವ. ಬಹಿರ್ಮುಖ. ನಿಜವಾಗಿ ಸುಖ ಬಾಹ್ಯದೊಳಗಿಲ್ಲ. ಬಾಹ್ಯದೊಳಗೆ ಯಾವುದನ್ನು ನೋಡುವುದರಲ್ಲಿ ನಿಮಿತ್ತಿದೆಯೋ, ಮಾಧ್ಯಮ ಇದೆಯೋ ಆ ಇಂದ್ರಿಯಗಳಲ್ಲಿ ಇಲ್ಲ. ಮೋಕ್ಷದ ಫಲ ಏನ? ಅತೀಂದ್ರಿಯ ಸುಖ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನ? ಹೇಳಿದ್ದನ್ನ ಪರಿಭಾಷೆ ಹೇಳಲ್ಲ. ಮೋಕ್ಷ ಅಂದ್ರೆ ಏನ?
ಇಡೀ ವಿಶ್ವದ ವ್ಯಾಮೋಹವನ್ನು ಬಿಟ್ಟು ಕೊಡೋದೇನಿದೆ ಅದು ಮೋಕ್ಷ. ಬಿಟ್ಟು ಕೊಡೋದ ಅದನ್ನು ಮಾಡುವಂಥದ್ದು ಸ್ವಭಾವನೆಯಿಂದಿಲ್ಲ. ಯಾವ ಪದಾರ್ಥದ ಮೇಲೆ ವ್ಯಾಮೋಹ ಮಾಡುವಂಥದ್ದು ಸ್ವಭಾವನೆಯಲ್ಲಿನಿಂದ. ಯಾವ ಪದಾರ್ಥದ ಕಡೆಗೆ ನೋಡಬೇಕಾದಂಥ ಪದಾರ್ಥವನ್ನು ಬಯಸಬೇಕಾದಂಥ ಅವಶ್ಯಕತೆ ನಿನಗಿಲ್ಲ ಪ್ರಭು. ಇಂಥ ರಾಜಾಧಿರಾಜ ಚಕ್ರವರ್ತಿ ಇದ್ದೀನಿ. ಆ ಭರತನಿಗಂತೂ ಚಕ್ರವರ್ತಿ ಆಗಬೇಕಾದ್ರೆ ಆ ಬಾಹುಬಲಿ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ನೀನೆಂಥ ಚಕ್ರವರ್ತಿ ಅಂತಂದ್ರೆ ಯಾವ ಪರಪದಾರ್ಥದ ಯಾವೊಂದು ಅವಸ್ಥಾ ವಿಶೇಷದ ಅವಶ್ಯಕತೆ ಬೀಳದೆ ಇರುವಂತಹ ಚಕ್ರವರ್ತಿ. ಮೋಕ್ಷದ ಫಲ ಏನು? ಅತೀಂದ್ರಿಯ ಸುಖ. ಸುಖದ ಲಕ್ಷಣೇನ ಅನಾಕುಲದ ಲಕ್ಷಣ. ಸುಖ ಯಾವುದಕ್ಕಂತಾರೋ ಯಾವುದು ಇಂದ್ರಿಯದ ಅವಶ್ಯಕತೆ ಬೀಳುವುದಿಲ್ಲ, ಅದು ಸುಖ. ಭಾವಾರ್ಥ ಏನು ಹೇಳಿದ್ರು? ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಏನು ಮಾಡುತ್ತ ಜ್ಞಾನವು ಪ್ರಕಟವಾಗುತ್ತದೆ? ಎರಡು ಪ್ರಶ್ನೆಗಳ ಮೂಲಕ ಆ ಶುದ್ಧ ಜ್ಞಾನ ಆಗಿದೆ ಅನ್ನೋದು ಹೇಳಿದರು. ಭಾವಾರ್ಥ ಹೇಳಿದ್ರು ಮೋಕ್ಷದ ಫಲ ಅತೀಂದ್ರಿಯ ಸುಖ. ಅತೀಂದ್ರಿಯ ಸುಖ ಅಂದ ಕೂಡಲೇನ ಬರೀ ಆ ಶಬ್ದ ಆತ್ಮ ಪ್ರವೇಶದ ಸಂಸ್ಪರ್ಶ ಮಾಡ್ತಾ ಇದ್ದ ಹಾಗೆ 50% ಆಕುಲತೆ ಕಮ್ಮಿ ಆಗ್ಬೇಕ್ರಿ. ಅತೀಂದ್ರಿಯ ಸುಖ 50% ಯಾಕ? ಸುಖ ಸಲುವಾಗಿ ಇಂದ್ರಿಯದ ಮಾಧ್ಯಮದಿಂದ ಹೊರಗೆ ನೋಡ್ತಾ ಇದ್ದಾಗ 50% ಕೆಲಸ ಬಿಟ್ಟು ಆಕುಲತೆ ಬಿಟ್ಟು ಹೋಗಬೇಕು. ಬರೇ ಆ ಶಬ್ದ ಕಿವಿ ಮೇಲೆಲ್ಲ ಆತ್ಮ ಪ್ರದೇಶ ಕರ್ಣೇಂದ್ರಿಯ ರೂಪದಿಂದ ಯಾವ ಆತ್ಮನ ಪ್ರದೇಶಗಳ ರಚನೆಗೊಂಡಿದ್ದಾವೆಯೋ ಅಲ್ಲಿ ಆ ಶಬ್ದ ಬೀಳ್ತಾ ಇದ್ದ ಹಾಗೆ ಏನ ಅತೀಂದ್ರಿಯ ಸುಖ ನಿಜವಾಗಿ ಅತೀಂದ್ರಿಯನ ಇರ್ತಿದೆ. ಇಂದ್ರಿಯದ ಮಾಧ್ಯಮದಿಂದ ಯಾವುದಾಗ್ತಿದೆಯೋ ಅದು ಕೇವಲ ದುಃಖ ಇದೆ. ಪ್ರಶ್ನೆ ಮುಂದೆ ಏನು ಮಾಡಿದ್ರು? ಏನು ಮಾಡುತ್ತಾ ಜ್ಞಾನವು ಪ್ರಕಟವಾಗುತ್ತದೆ? ಪುರುಷಂ ಸಾಕ್ಷಾತ್ ಮೋಕ್ಷಂ ನಯತ್. ಪುರುಷಂ ಜೀವದ್ರವ್ಯಕ್ಕೆ, ಸಾಕ್ಷಾತ್ ಮೋಕ್ಷಂ ಸಕಲ ಕರ್ಮಗಳ ವಿನಾಶವಾದ ಮೇಲೆ ಅದು ಶುದ್ಧತ್ವ ಅವಸ್ಥೆಯ ಪ್ರಕಟತೆಯ ರೂಪದಿಂದ ನಯತ್ ಪರಿಣಮಿಸುತ್ತ. ಪೂರ್ಣ ವಿರಾಮ ಆಗಲಿಲ್ಲ. ಏನು ಮಾಡುತ್ತಾ ಆ ಶುದ್ಧ ಜ್ಞಾನ ಪ್ರಕಟ ಆಗ್ತಿದೆ ಅನ್ನೋ ಪ್ರಶ್ನೆಗೆ ಯಾವ ಉತ್ತರ ಆಚಾರ್ಯ ಭಗವಂತರ ಪದಖಂಡದಿಂದ ಕೊಟ್ಟರೋ ಟೀಕಾಕಾರರ, ಅಲ್ಲಿ ಪೂರ್ಣ ವಿರಾಮ ಆಗಲಿಲ್ಲ. ಮಧ್ಯದೊಳಗನ ಭಾವಾರ್ಥ ತಂದರೆ ಇಲ್ಲಿಂದ ಪ್ರಾರಂಭ ಮಾಡಿ ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷದ ಸ್ವರೂಪವನ್ನು ನಿರೂಪಣೆ ಮಾಡಲಾಗುವುದು. ಪ್ರಶ್ನೆಗೆ ಉತ್ತರ ಏನು ಹೇಳಿಲ್ಲ ಈಗ ಅನ್ನಿಸ್ತಿದ್ದೀರಿ. ಏನು ಹೇಳಿದಾರೇನ ನೋಡೋದು ಸೋಮವಾರ ದಿವಸ ಇದ್ದೆವು ಅಂತಂದ್ರೆ